ಹಾಯ್ ಹಲೋ ನಮಸ್ಕಾರ. ನಮ್ಮ ಪಯಣ ಮಹಾರಾಷ್ಟ್ರದಲ್ಲಿರುವ ಜ್ಯೋತಿರ್ಲಿಂಗದ ಕಡೆಗೆ. ಫಸ್ಟ್ ನಾವು ಕರಸಗಿಯಿಂದ ಮಂಗಳವಾಡ ಕಡೆಗೆ ಹೋಗಿ ಮಂಗಳವಾಡದಲ್ಲಿ ಗಣಪತಿಯ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಎಲ್ಲ ಸುತ್ತು ನೋಡಿಕೊಂಡು ಊಟ ಮುಗಿಸಿ ಒಂದೆರಡು ಫೋಟೋ ತಕ್ಕೊಂಡು ಅಲ್ಲಿಂದ ಔಜನಿ ಜ್ಯೋತಿರ್ಲಿಂಗದ ಕಡೆಗೆ ನಮ್ಮ ಪಯಣ. ಹಾಗೆ ಈವ್ನಿಂಗ್ ಒಂದು ಟೀ ಕುಡಿದು ಅಲ್ಲಿಂದ ರಾತ್ರಿ ನಾವು 9 ಗಂಟೆಗೆ 9-9:30 ಔಜನಿ ಜ್ಯೋತಿರ್ಲಿಂಗದ ಕಡೆ ಇದ್ದೆವು. ಅಲ್ಲಿಂದ ಮಂಗಳಾರತಿ ಸ್ಟಾರ್ಟ್ ಆಗಿತ್ತು. ಅಲ್ಲಿದು ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಶಿವಪ್ಪನ ದರ್ಶನ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ನೋಡ್ರಿ 3 ಬಸವಣ್ಣ. ಇಲ್ಲಿ ಬಸವಣ್ಣಪ್ಪನ ಸ್ಪೆಷಲ್ ಏನಂದ್ರೆ ಮಹಾಮಂಗಳಾರತಿ ಆಗೋ ಟೈಮ್ದಾಗ ದೇವರ ಅಲ್ಲಿಂದ ಆ ಬಾಗಿಲ ಕಡೆಯಿಂದ ಹೋಗ್ತಿರ್ತಾನೆ. ಹಾಗಾಗಿ ಬಸವಣ್ಣಪ್ಪಂದು ದಿಂದ ಅಲ್ಲಿ ಹಿಂದಿನ ಡೋರ್ ಬಾಗಿಲದಿಂದ ಓಪನ್ ಆಗಿ ಹೋಗ್ತಿರ್ತಾನೆ. ಅಲ್ಲಿದ್ದು ಮಹಾಮಂಗಳಾರತಿ ಮುಗಿಸ್ಕೊಂಡು ಒಂದೆರಡು ಫೋಟೋ ತಕ್ಕೊಂಡು ಅಲ್ಲೇ ಸ್ಟೇ ಮಾಡಿ ಅಲ್ಲಿಂದ ಮಾರ್ನಿಂಗ್ ಎದ್ದು 6 ಗಂಟೆಗೆ ನಾವು ಮತ್ತೊಂದು ಜ್ಯೋತಿರ್ಲಿಂಗದ ಕಡೆಗೆ ಹೊಂಟೆವು. ಅಲ್ಲಿ ನೋಡ್ರಿ ಸೂರ್ಯೋದಯ ಎಷ್ಟು ಚಂದ ಕಾಣ್ತಿತ್ತಂದ್ರೆ ಸೂರ್ಯನ ಏನೋ ಇಲ್ಲೇ ಹುಟ್ಟಿದ್ದ ಏನೋ ಅನ್ನೋ ಥರ ಕಾಣಿಸ್ತಿದ್ದ. ಔಜನಿ ಜ್ಯೋತಿರ್ಲಿಂಗದಿಂದ ಸ್ವಲ್ಪ ಸಮಯ ಬಿಟ್ಟು ಅಲ್ಲಿ ಶನೇಶ್ವರ ದೇವಾಲಯ ಮಂದಿರ ಅದ. ಆ ಶನೇಶ್ವರ ದೇವಾಲಯ ಮಂದಿರ ಅಲ್ಲಿ ಸ್ಪೆಷಲ್ ಏನಂದ್ರೆ ಆಗಿನ ಕಾಲದಲ್ಲಿ ರಾಮ ಮತ್ತು ಸೀತಾವನ್ನು ರಾವಣ ಒಯ್ದಾಗ ಅಲ್ಲಿ ರಾಮಾಯಣದಲ್ಲಿ ರಾವಣ ಅವಾಗ ಸೀತಾ ಒಯ್ದಿರ್ತಾನಲ್ಲ ಆ ಸಮಯದಾಗ ರಾಮ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಯುದ್ಧಕ್ಕೆ ಹೋಗುವ ಸಮಯದಾಗ ಇಲ್ಲಿ ಬೇಡ್ಕೊಂಡು ಹೋಗಿರ್ತಾನೆ. ಮತ್ತು ಸೀತಾನನ್ನು ಕರೆದುಕೊಂಡು ವಾಪಸ್ ಇಲ್ಲಿ ಬಂದು ಶನೇಶ್ವರನ ದರ್ಶನ ಮಾಡಿಕೊಂಡು ಅಲ್ಲಿ ಏನು ಸ್ಪೆಷಲ್ ಅಂದ್ರೆ ಅಲ್ಲಿ ಎಣ್ಣೆ ಹಾಕಿದ್ರೆ ಅಲ್ಲಿ ಶನೇಶ್ವರನ ತಲೆ ಮೇಲೆ ಅಲ್ಲಿ ಎಣ್ಣೆ ಬರ್ತದಂತ. ಅಲ್ಲಿದು ಸ್ಪೆಷಲ್ ಅಂತ. ಅಲ್ಲಿ ಎಣ್ಣೆ ಹಾಕಿದ್ರೆ ಶನೇಶ್ವರದ ಒಳಗೆ ತಳಗ ನೆಕ್ಸ್ಟ್ ಲಾಗ್ ಮುಂದಿನದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್.